ಅಮ್ಮ ಭಾರತಿ, ನನ್ನ ಸ್ನೇಹಿತ ಸುಧಾಕರ್ಗಂತೂ ನಿನ್ನ ವಿಷಯ ಎಲ್ಲಾನು ತಿಳಿಸಿದ್ದೀನಮ್ಮ. ಅವರು ಕೂಡ ನಿನ್ನನ್ನು ತುಂಬಾ ಮನಸ್ಸಿನಿಂದ ಒಪ್ಪಿಕೊಂಡ್ರಮ್ಮ ಭಾರತಿ, ತುಂಬಾ ಮನಸ್ಸಿನಿಂದ ಒಪ್ಪಿಕೊಂಡ್ರು. ಅವರು ತಮ್ಮ ಮಗನೊಂದಿಗೆ ನನ್ನ ಸಮ್ಮುಖದಲ್ಲಿ ಫೋನ್ನಲ್ಲಿ ಮಾತಾಡ್ರಮ್ಮ. ಅವರ ಮಗ ರವಿ ಸಹಿತ ನಿನ್ನನ್ನು ಒಪ್ಪಿಕೊಂಡಿದ್ದಾನಮ್ಮ. ಭಾರತಿ, ಇವತ್ತೇ ಬೆಂಗಳೂರಿಂದ ಆ ರವಿ ಬಂದರೂ ಬರ್ಬೋದಮ್ಮ. ಅವ ತನ್ನ ಮಗನನ್ನು ನಮ್ಮ ಮನೆಗೆ ದತ್ತು ಕೊಡಲು ತುಂಬಾ ಮನಸ್ಸಿನಿಂದ ಒಪ್ಪಿಕೊಂಡ್ರಮ್ಮ ಸುಧಾಕರ. ಅಪ್ಪಾಜಿ, ರವಿ ನನ್ನನ್ನು ಮನಸಾರಿ ಒಪ್ಪಿಕೊಂಡಿದ್ದಾರಾ? ಭಾರತಿ, ಬುದ್ಧಿವಂತರು ಇಂಥ ಪ್ರಸಂಗವನ್ನು ಯಾರೇ ಆದ್ರೂ ಒಪ್ಕೊಂಡೇ ಒಪ್ಕೋತಾರಮ್ಮ. ನಿನಗಾದ ಪರಿಸ್ಥಿತಿ ತಮ್ಮ ಮನೆಯಲ್ಲೇ ತಮ್ಮ ಅಕ್ಕ ತಂಗಿಯರಿಗೆ ಹಾದಿದ್ದರೆ ಅವರ ಮನಸ್ಸು ಕೂಡ ಮಿಡುಕುತ್ತಿರಲಿಲ್ಲಮ್ಮ ಭಾರತಿ. ಇದು ಎಲ್ಲವನ್ನು ತಿಳಿದೆ ಆ ರವಿ ಕೂಡ ನಿನ್ನನ್ನು ಮನಸಾರಿ ಒಪ್ಪಿಕೊಂಡಿದ್ದಾನಮ್ಮ, ಮನಸಾರಿ ಒಪ್ಪಿಕೊಂಡಿದ್ದಾನೆ. ಇವತ್ತೇ ಬೆಂಗಳೂರಿಂದ ಬಂದರೂ ಬರ್ಬೋದು. ಭಾರತಿ ಅಂದಾಗ ಆ ರವಿ ಬಂದೇ ಬಿಟ್ಟು ನಾವು ನೋಡಮ್ಮ, ಅಲ್ಲಿ ಈ ತಾನೇ ಬಂದಂತ ಕಾಣ್ತಾ ಇದೆ ಅಮ್ಮ ಭಾರತಿ. ನಮಸ್ಕಾರ ಸರ್. ಓಹೋ, ನಮಸ್ಕಾರ ಬಾರಪ್ಪ. ಏನ್ ಚೆನ್ನಾಗಿದೆಯೇನಪ್ಪ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಿ ತಾನೆ? ರವಿ, ಆ ಭಾಗ್ಯ ಆ ದೇವರು ನಮ್ಮಿಂದ ಕಿತ್ಕೊಂಡು ಬಿಟ್ನಪ್ಪ. ದೇವರು ನಮಗೆ ಸಿರಿ ಸಂಪತ್ತು ಭೋಗ ಭಾಗ್ಯ ಎಲ್ಲವನ್ನು ಕೊಟ್ಟಿದ್ದಾರೆ. ನೆಮ್ಮದಿ ಮಾತ್ರ ನಮ್ಮಿಬ್ಬರ ಮನಸ್ಸಿನಿಂದ ಕಿತ್ಕೊಂಡು ಬಿಟ್ಟಿದ್ದಾನಪ್ಪ. ರವಿ, ನಾವು ಎಂದು ಸತ್ತು ಹೋಗಬೇಕಾದವರು ಎಂದು ಬಾಳಿ ಬದುಕುತ್ತಿದ್ದೀವಪ್ಪ. ರವಿ, ದೇವರು ಆ ಕೂಡನಿಗೆ 2 ಕಣ್ಣು ಕೊಟ್ಟಂತೆ ನನ್ನ ಮಗಳ ಬಾಳಿಗೆ ಬಂದು ನೀನು ಕಣ್ಣಾಗಿ ನಿಂತಪ್ಪ. ರವಿ, ಕಣ್ಣಾಗಿ ನಿಂತ. ಈ ನಿನ್ನ ಉಪಕಾರವನ್ನು ಅದು ಯಾವ ಜನ್ಮದಲ್ಲಿ ತೀರಿಸಲಪ್ಪ ರವಿ, ಯಾವ ಜನ್ಮದಲ್ಲಿ ತೀರಿಸ. ಎಂತ ಮಾತನಾಡುವ ರೇಜುವಂತ್ರಿ, ದೊಡ್ಡವರ ಬಾಯಿಂದ ಇಂಥ ಮಾತು ಬರಬೇಕೆ? ನಾನೇನು ಉಪಕಾರ ಮಾಡಿ ಮನುಷ್ಯನಾಗಿ ಮಾಡಬೇಕಾದ ಕರ್ತವ್ಯನ ಮಾಡಿದ್ದೇನೆ. ಆ ಹೆಣ್ಣಿನ ಹುಟ್ಟು ಜಾತಿ ಮರ್ಯಾದೆ ಕಾಡಿದಷ್ಟು ಗಂಡಿಗೆ ಕಾಡಲ್ಲ. ಆ ಹೆಣ್ಣಿನ ಬದುಕು ಬದಲಾಗಬಾರದಂತೆ ನನ್ನ ಮನ ಕರಿ ನಾನೇ ದಾರಿ ಹಿಡಿದ್ವಿ. ಇಲ್ಲಪ್ಪ ರವಿ, ಈಗಿನ ಕಾಲದಲ್ಲಿ ಇಷ್ಟೊಂದು ಉಪಕಾರ ಯಾರು ಮಾಡ್ಲಾರಪ್ಪ, ಯಾರು ಮಾಡ್ಲಾರ. ರವಿ, ನೀನು ಕೂಡ ಈಗಿಂದ ಬೆಂಗಳೂರಿಂದ ಹೀಗೆ ಬಂದ ಕಾಣ್ತೀಯಪ್ಪ. ನೀನು ನಿಮ್ಮ ಮನೆಗೆ ನಡಿ, ನಾನು ಆಮೇಲೆ ಬಂದು ನಿಮಗೆ ಭೇಟಿ ಆಗ್ತೀನಿ. ಸರ್, ನಿಮ್ಮ ಮಗಳು ಇದೇ ಊರಲ್ಲಿದ್ದಾಳೆ ತಾನೆ? ಇಲ್ಲೇ ಇದ್ದಾಳಪ್ಪ. ಭಾರತಿ, ಬಾರಮ್ಮ ಇಲ್ಲಿ. ರವಿ, ಇವಳೇನಪ್ಪ ನನ್ನ ಮಗಳು ಭಾರತಿ ಅಂತ. ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಮಗಳೊಂದಿಗೆ 2 ಮಾತನಾಡಬೇಕು. ನನಗೆ ಅವಕಾಶ ಮಾಡಿಕೊಡ್ತೀರಿ ತಾನೆ? ಓಹೋ, ಧಾರಾಳವಾಗಿ ಮಾತಾಡ್ಕೋಬಹುದು. ತಾವೇ ಮುಂದೆ ಮದುವೆ ಆಗೋರು ತಾನೆ, ಮಾತಾಡ್ಕೊಳ್ಳಿ. ಅಮ್ಮ ಭಾರತಿ, ನಾನು ಸ್ವಲ್ಪ ಮನೆಗೆ ಹೋಗಿರ್ತೀನಿ, ನೀನು ಬೇಗ ಬಂದ್ಬಿಡಮ್ಮ. ಭಾರತಿ, ನಿನ್ನ ದಾಂಪತ್ಯ ಜೀವನದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಆ ದೇವರು ಇಷ್ಟೊಂದು ಅನ್ಯಾಯ ಮಾಡಬಾರದಾಗಿತ್ತು. ಆ ದೇವರು ಇಷ್ಟೊಂದು ಅನ್ಯಾಯ ಮಾಡಿದರು ನೀನು ಧೈರ್ಯದಿಂದ 2ನೇ ಮದುವೆಗೆ ಸಿದ್ಧಳಾಗಿರುವುದು ಸಂತೋಷ. ನನ್ನ ಆತ್ಮಸಾಕ್ಷಿಯಿಂದ ನಿಮ್ಮನ್ನು ಪ್ರೀತಿಯಿಂದ ಮದುವೆಯಾಗಲು ಸಿದ್ಧನಿದ್ದೇನೆ. ಆದರೆ ನನ್ನದೊಂದು ಮಾತು ನಡೆಸಿಕೊಡ್ತೀಯಾ ಭಾರತಿ? ಹೇಳಿ, ನಿಮ್ಮ ಪ್ರಾರ್ಥನೆಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ಉತ್ತರ ನೀಡುತ್ತೇನೆ. ಭಾರತಿ, ನನ್ನ ಜೊತೆಗೆ ಮದುವೆ ಆಗಲು ನೀನು ಒಪ್ಪಿಗೆ ನೀಡಿದ್ದೆ. ಆದರೆ ನಿನ್ನ ಮನಸಾರಿ ಒಪ್ಪಿಗೆ ನೀಡಿದ್ಯೋ ಅಥವಾ ಈ ಸಮಾಜ ಕಂಜಿ, ಇಲ್ಲ ನಿನ್ನ ತಂದೆಯವರ ಒತ್ತಾಯಕ್ಕೆ ಮಣಿದು, ಇಲ್ಲವೇ ನಿನ್ನ ಬಾಳಿನ ಸಂಗಾತಿಗೆ ಒಬ್ಬ ಗಂಡನಿರಬೇಕೆಂಬ ಆಸೆಯಿಂದ ಮದುವೆಯಾಗಲು ಒಪ್ಪಿಗೆ ನೀಡಿದೆಯೋ? ದಯವಿಟ್ಟು ನೀನು ನಿರ್ಭಯದಿಂದ ಹೇಳಿಬಿಡು. ನೋಡಿ, ಈ ಸಮಾಜಕ್ಕೆ ಅಂಜಿ ನನ್ನ ತಂದೆಯವರ ಮಾತಿಗೆ ಮಣಿದು ನಾನು ಈ ಮದುವೆ ಮಾಡಿಕೊಳ್ಳುವುದಕ್ಕೆ ಆಸೆ ಪಟ್ಟಿಲ್ಲ. ನೋಡಿ, ನಾನು ಕೂಡ ಒಬ್ಬಳು ಗೃಹಿಣಿ ಆಗ್ಬೇಕೆಂಬ ಆಸೆಯಿಂದ, ನನ್ನನ್ನು ಕೂಡ ಪ್ರೀತಿ ಮಾಡುವ ಗಂಡ ಬೇಕು ಅಂತ, ನನ್ನ ಬದುಕು ಬಂಗಾರವಾಗಬೇಕು ಅಂತ ನಾನು ಈ ಮದುವೆಗೆ ಸಿದ್ಧಳಾಗಿದ್ದೇನೆ. ನಿನ್ನ ಮಾತೇನು ನಿಜ. ಮದುವೆಗಿಂತ ಮುಂಚೆ ನಿನ್ನ ಮನಸ್ಸಿನಲ್ಲಿ ಏನಾದರೂ ಆಸೆ ಇದ್ದರೆ ಇವತ್ತೇ ನನ್ನ ಮುಂದೆ ಬಿಚ್ಚಿ ಹೇಳಿಬಿಡು. ಯಾಕಂದರೆ ನಾನು ಮದುವೆ ಆಗಬೇಕಂತ ಎಷ್ಟೋ ಹುಡುಗಿಯರನ್ನು ಪ್ರೀತಿ ಮಾಡಿದೆ. ಎಲ್ಲರೂ ನನ್ನನ್ನು ಮೋಸ ಮಾಡಿ ತೊರೆದು ಹೋದರು. ಕೊನೆ ಪಕ್ಷದಲ್ಲಿ ನೀವು ಸಿಕ್ಕಿದ್ದೀರಿ. ಅದು ನನ್ನ ಭಾಗ್ಯ ಅಂತ ತಿಳಿದು ನಿನ್ನ ಕೊರಳಿಗೆ ತಾಳಿ ಕಟ್ತಾ ಇದ್ದೇನೆ. ಮದುವೆ ಆದ ಮೇಲೆ
ನನ್ನನ್ನು ಪ್ರೀತಿ ಮಾಡಲ್ಲ ಅಂತ ಹೇಳಿದರೆ ನನ್ನ ಹೃದಯ ಛಿದ್ರ ಛಿದ್ರವಾಗಿ ಸತ್ತು ಹೋಗುತ್ತೇನೆ ಭಾರತಿ, ಸತ್ತು ಹೋಗುತ್ತೇನೆ. ರವಿ, ನಿಜ ಭಾರತಿ, ಹೆಣ್ಣಿನ ಜೀವನದಲ್ಲಿ ನಾನು ಕೊನೆ ಹಂತದಲ್ಲಿ ನಿಂತಿದ್ದೇನೆ. ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಮಾನಸಿಕವಾಗಿ ಈ ನೋವನ್ನು ನಾನೇ ನುಂಗ್ತಾ ಇದ್ದೀನಿ. ಕೈ ಹಿಡಿದು ಹೆಂಡತಿಯಾಗಿ ಬರುವ ನಿನ್ನ ಮುಂದೆ ಇವತ್ತೇ ಹೇಳ್ತಾ ಇದ್ದೀನಿ, ಮುಂದಿನ ವಿಚಾರ ನಿನಗೆ ಬಿಟ್ಟದ್ದು. ರವಿ, ನಿಜವಾಗ್ಲೂ ನಾನು ನಿಮ್ಮನ್ನ ಮನಸಾರೆ ಪ್ರೀತಿ ಮಾಡ್ತೀನಿ. ಯಾಕಂದ್ರೆ ನಾನು ವಿಧವೆ ಅಂತ ಗೊತ್ತಿದ್ರು ಕೂಡ ನನ್ನನ್ನು ಮದುವೆ ಆಗುವುದಕ್ಕೆ ನೀವು ಸಿದ್ಧರಾಗಿದ್ದೀರ ಅಂದಮೇಲೆ ಇಂದಿನಿಂದ ನೀವೇ ನನ್ನ ಪಾಲಿನ ದೇವರು ಅಂತ ತಿಳಿದುಕೊಳ್ಳುತ್ತೇನೆ. ಕನಸು ಮನಸ್ಸಲ್ಲಿ ಕೂಡ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ನಾನು ನೆನೆಸುವುದಿಲ್ಲ. ಪ್ರಾಮಿಸ್, ಇವತ್ತಿನಿಂದ ನೀವೇ ನನ್ನ ಪಾಲಿನ ದೇವರು ಅಂತ ತಿಳಿದುಕೊಳ್ಳುತ್ತೀನಿ. ತುಂಬಾ ಥ್ಯಾಂಕ್ಸ್ ಭಾರತಿ, ಬರ್ತೀನಿ. ರವಿ ತುಂಬಾ ಜಾಣ ಅಂತ ಕಾಣುತ್ತದೆ. ಯಾಕಂದ್ರೆ ಹೆಣ್ಣಿನ ಮನಸ್ಸನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ. ಇಂಥ ವ್ಯಕ್ತಿ ಸಿಗಬೇಕಾದ್ರೆ ನಾನು ಪೂರ್ವ ಜನ್ಮದ ಪುಣ್ಯನೇ ಮಾಡಿರಬಹುದು. ಈ ಸಲ ಸಣ್ಣಕಿ ರಮೇಶ್ ಮಾವ 3 ತೊಲಿ ಚೈನ್ ತಾಳಿ ಹಾಕಿದ್ರೆ ಲಗ್ನ ಮಾಡುದ. ಏನಪ್ಪಾ ಎಲ್ಲಾ ಬರ್ಬೇಕಾದವ್ರೆಲ್ಲಾ ಬಂದಾರಿಲ್ಲ? ನಾವೊಂದಿಬ್ರು ಬರ್ಬೇಕಾಗಿತ್ರಿ. ಸಿದ್ನಾಳರ ಹನುಮಂತ ಮಾವ ಮತ್ತ ರಂಗಪ್ಪ ಸರ್ ಬರ್ಬೇಕಾಗಿತ್ ನೋಡ್ರಿ. ಬರ್ರಿ. ಬರಾದರ್ ತಡ್ರಿ ಅವ್ರು ರೀ. ಆಚಾರ್ಯವ್ರ ಇನ್ನ ಮಾಲಿ ಅಂಟ ಬದಲಾಡ್ಸ್ತಿರೋ ಏನ್ ಹಿಂಗ ನಿಂಡ್ರಾಡ್ತಿರೋ? ಬದಲಾಡ್ಸ್ತೀವ್ರಿ. ಎಲ್ಲಾರ್ಗಿ ಅಕ್ಕಿ ಕಾಳು ಮುಟ್ಟಿದಂಗ ಆತ್ಪ. ಎಲ್ಲಾ ಮುಟ್ಟೈತ್ರಿ. ಹಾ. ಇನ್ನ ಮಂತ್ರ ಒಟ್ಟು ಅಂದ್ ಬಿಡ್ರಲೇ. ಸ್ವಾಮಿಗಳ ಶುರು ಮಾಡ್ರಿ. ಜೈ ಮಂಗಲಂ ಜೈನ ಪಾತಿ ಶಿವರಾಮದೇವ. ಜೈ ಮಂಗಲಂ ಜೈ ನಮ ಪಾರ್ವತಿ ತಮ್ಮ ಕೊಡ್ರ ತಂಗಳು ಹಿರಿಯರ ಆಶೀರ್ವಾದ ತಗೋರುವ. ಆಯರ್ ಇಟ್ಟಿರಪ್ಪ, ಆಯರ್ ಇಟ್ಟಿರಲ್ಲ. ಆಯರ್ ಇಟ್ಟಿವ್ರಿ, ಅಚ್ಚಗಡೆ ಐತ್ರಿ. ತೋರಿ ಗಂಡಿನ ಕಡೆದವ್ರಿಗೆ 101 ರೂಪಾಯಿ ಇರಾನ ಹಾಲಾಪ್ಗಳು ಕೊಡ್ರಿ. ಮತ್ತ ಮೊಯ್ಲಿ ಸರಿ ಸರಿ ಇನ್ನ ಎಲ್ಲಾರು ಊಟಕ್ಕೆ ಹೋಗಿ ನೋಡ್ರಿ. ಬರ್ತಿ, ಹಿರಿಯರ ಆಶೀರ್ವಾದ ಒಂದ್ ಸ್ವಲ್ಪ ಪಡ್ಕೋರಮ್ಮ. ಬರ್ತಿ. ನಡ್ರಿ ಎಲ್ಲಾರು ಹೋಗಿ ನೋಡ್ರಿ. ಅಣ್ಣ ಏನ್ ಹೊಡಿತಾನೋ ಯಪ್ಪ ನನ್ನ ಗಂಡ, ಏನ್ ಹೊಡಿತಾನ? ಹಗಲ್ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಸಿಕ್ಕಂಗ ತೈಟ್ಯಾಗ ಕುಡಿದು ಬರ್ತಾನೆ. ಇವನು ಸಿಕ್ಕಾಪಟ್ಟಿ ಬಡಿತಾನೋ ಯಪ್ಪ. ಅವನು ಹೊಡ್ತಕ್ ನನ್ನ ಬೆನ್ನೆ ಎದಕ್ನು ಬಾಡ್ದಂಗಾಗಿತ್ತ ಯಪ್ಪ. ಹೊಡ್ಯಾವ ಮತ್ತ ಇಬ್ರು ಲವ್ ಮ್ಯಾರೇಜ್ ಮಾಡಿರಿ ಮತ್ತ ಹೊಡ್ಯಾವ.
ತಡ್ಕೋಬೇಕವ್ವ ತಡ್ಕೋಬೇಕ ಗಂಡ ಹೊಡಿದಾನೆ ಮತ್ತೆ ನಮ್ಮ ಮೆಡಿಕಲ್ ಸಂಬಂಧ ಹೊಡಿತಾನ ಹೊಡ್ಯಾವ ಅವ ಏನ್ ತಾಳ್ಬೇಕು ಯಪ್ಪ ಏನ್ ತಾಳ್ಬೇಕು ಮಾಡ್ಕೊಂಡ್ ಗಂಡಂತ ಒಂದ್ಸಲ ತಳ್ಕೊಂಡ್ಯಾ 2 ಸಲ ತಳ್ಕೊಂಡ್ಯಾ ಅಲ್ಲ ಮನ್ಯಾಗ ಹೇಳೋರ್ ಕೇಳೋರ್ ಯಾರು ಇಲ್ಲ ಅಂತ ಸಿಕ್ಕಂಗ ತೈಟಾಗ ಕುಡಿದು ಬಂದು ಸೀದಾ ಮನಿಗ್ ಬರ್ತಾನ ಬಂದ ಮ್ಯಾಗ ಕೈಯಾಗ ಕೊಳ್ವಿ ತಗೋತಾನ ನನ್ನ ಒಯ್ದು ಮಂಚದ ಮೇಲೆ ಹಾಕ್ತಾನ ಆಮೇಲೆ ಎತ್ತುದು ಬಡಿಯುವುದು ಅವನ್ ಹೊಡ್ತಕ್ಕೆಪ್ಪ ನನ್ನ ಬೆನ್ನ ಎದಕ್ಕೂ ಬಾರ್ದಂಗ ಆಗಿತ್ತು ನಿಮ್ಮ ಎಂತ ಮನಿ ಕೊಟ್ಟೆ ನಿಮ್ಮ ನಾವು ನೀನ ಮಾಡ್ಕೋಬೇಕು ನಾ ಏನ್ ಮಾಡ್ಬೇಕು ತುಡುಗಿ ಲಗ್ನ ಮಾಡ್ಕೊಂಡಿ ಹೌದು ಮಗಳ ರಾತ್ರಿ ಅಟ್ಟ ಹೊಡಿತಾನ ಹಗಲಿಲ್ಲ ಹೊಡಿತಾನ 2 ಟೈಮ್ ಹೊಡಿತಾನೆಪ್ಪ ಥೋ ಅವನ ಹಡ್ಡಿ ಬರ್ಲಿಗಪ್ಪ ಹೊಡ್ಸಿಕೊಂಡ ಯಪ್ಪ ನಾ ಏನ್ ತಪ್ಪು ಮಾಡೀನಿ ಕೇಳ ಕೇಳ್ತೀನಿ ಗಪ್ಪ ನೀ ಏನ್ ತಪ್ಪು ಮಾಡಿವ ನೀ ಏನ್ ಮಾಡಿಲ್ಲ ಏನು ಮಾಡಿಲ್ಲಪ್ಪ ನಾ ಏನು ತಪ್ಪು ಮಾಡಿಲ್ಲಪ್ಪ ಇಲ್ಲಿ ಕೇಳಪ್ಪ ಇವತ್ತು ಮುಂಜಾನೆ ಜಲ್ದಿ ಎದ್ದು ಅಡ್ಗಿ ಮಾಡಂತ ಹೇಳ್ದ ಇವನವನು ಮುಂಡಾ ಮುಚ್ಚಳಿ ಮುನ್ಸಿಪಟ್ಟಿ ಅವ 8 ಗಂಟೆ ಬಿಡೋರೊಳ 9 ಗಂಟೆಗೆ ಬಿಟ್ಟ ನನ್ನ ಕೊಡದು ಪಾಳಿ ಮ್ಯಾಗ ಬರ್ಬೇಕಂದ್ರ 10 ಗಂಟೆ ಆತು ಇನ್ನು ನೀರ್ ಬಂದವಾಗ ನನ್ ಕೊಡಾರ ತುಂಬ್ತು ಕೊಡ ತುಂಬಲಿಲ್ಲಪ್ಪ ಅಯ್ಯೋ ಅದಕ್ಕ ಅದ ಮುನ್ಸಿಪಟ್ಟಿ ಅವ್ ನೀರ್ ಬಿಟ್ಟ 10 ಗಂಟೆ ಕೊಡ ತುಂಬಲಿಲ್ಲ ಅದ ತಟಾ ಹನಿ ನನ್ ಕೊಡದ ಬಾಯಾಗ ನೀರ್ ಬೆಳಕತ್ತು ಅಲ್ಲಯ್ಯಪ್ಪ ನನ್ ಕೊಡಾರ ಮೊದಲ ಇರುದು ಅದು ಹೊಡ್ದು ಅದಕ್ಕ ನೀರ್ ತುಂಬಂಗಿಲ್ಲ ಅಂತ ಕೊಡ ತಗೊಂಡ್ ಹೋಗಿ ಬಾವಿಗೆ ಹೋಗಿ ತಗೊಂಡ್ ಬಂದಪ್ಪ ಬಾವಿಗೆ ಹೋಗಿ ನೀರ್ ತಗೊಂಡ್ ಬರುದ್ರಾಗ ಅಡಿಗೆ ಮಾಡೋದ್ ತಡ ಆತು ನೋಡ ಅಷ್ಟಕ್ಕ ಸಿಟ್ಟಿಗೆ ಬಂದು ಎಳ್ಕೊಂಡ್ ಹೋಗಿ ಎತ್ತುದು ಬಡಿಯುವುದು ಮಾಡ್ತಾನೆಯಪ್ಪ ತಂಗಿ ಆ ಮುನ್ಸಿಪಟ್ಟಿ ಯಾರ್ದು ಏನ್ ತಪ್ಪಿಲ್ವಾ ಪಂಚಾಯತ್ ಯಾರು ತಪ್ಪಿಲ್ಲ ಅಲ್ಲಯ್ಯಪ್ಪ ನನ್ ತಪ್ಪಿಲ್ಲ ಅಂದ್ರ ನಂದು ತಪ್ಪಿತ್ತೇನ ಅಲ್ಲ ನೀರ್ ಬಿಡುದು ತಡ ಆತ ಅಷ್ಟಕ್ಕ ಸಿಟ್ಟಿಗೆ ಬಂದು ಕರ್ಕೊಂಡೋಗಿ ಗುಮ್ಮುದು ಮಾಡಿಬಿಟ್ಟ ಇದ್ರಾಗ ನಂದೇನ್ ತಪ್ಪಿತ್ತಪ್ಪ ನೀ ಹೇಳು ನೋಡ್ವಾ ನೀರ ಒಮ್ಮೆಗೆ ಬಿಡ್ತಾರ ಬಟ್ ಫುಲ್ ಬರ್ತಾವ ನೀರ ಇಕ್ಕಟ್ಟು ಬಂದಾಗ ಹನಿ ಬೀಳ್ತಾವ ಇಟ್ಟ ನೋಡ್ವ ಇಷ್ಟಕ್ಕ ಏನವಾ ಹಿಂಗೆಲ್ಲ ಅದಕ್ಕ ಹಂಗೆಲ್ಲ ಮಾತಾಡಬಾರ್ದವ ಗಂಡಗ ತಾಳಂಗಿಲ್ಲಪ್ಪ ನಾ ತಾಳಂಗಿಲ್ಲ ನಾನು ಗಂಡ ಹೆಂಡ್ರ ಜಗಳ ಉಣ್ಣ ಮಾಡ್ಕೋದಕ್ಕೆ ಅಟ್ಟವ ಕಡಿ ರಾತ್ರಿ 11 ತೆಪ್ಪಬೇಕು ನಿಮ್ಮ ಜಗಳ ನೀ ಹೇಳುವ ಮಾತೆಲ್ಲ ಖರೆ ಇದೆಯಪ್ಪ ಗಂಡ ಹೆಂಡತಿ ಜಗಳ ಉಂಟು ಮಲ್ಕೋತಾನ ಆದ್ರ ನಮ್ ಜಗಳ ಹಂಗಲ್ಲ ಉಂಡ ಮೇಲೆ ನಮ್ ಜಗಳ ಶುರು ಅಯ್ಯೋ ಹಿಂಗ್ಯಾಕವ ಮಗಳ ಯಾಕಂದ್ರ ಏನ್ ಗೊತ್ತಿನಯಪ್ಪ ಉಣ್ಣು ತನಕ ನನ್ನ ಚಿನ್ನ ನನ್ನ ರನ್ನ ಕಮ್ಮಗ ತಿಂತಾನಯಪ್ಪ ತಿಂದ ಮ್ಯಾಲ ನನ್ನ ಮಾತಾಡ್ಸೈತು ಇಲ್ಲ ಸೀದಾ ಹೊರಗೆ ಹೋಗ್ ಕುಂತ ಬಿಡ್ತಾನ ಹಿಂಗಾದ್ರೆ ಹೆಂಗಪ್ಪ ಬರ್ಲಿಗಪ್ಪ ಹಿಂಗೈತೇನ ಹಕ್ಕಿ ಕೈತಿ ಇದ ಬರ್ಲಿಗಪ್ಪ ಅವನ ಮ್ಯಾಗ ML ಸಾಹೇಬ್ರಿಗೆ ಹೇಳಿ ಅವ್ನ ನೌಕರಿ ಡಿಸ್ಮಿಸ್ ಮಾಡಿ ಹಿಂಗಟ್ಟ ಅಂಜಿಕೆ ಹಾಕ್ತಾನೆ ಸುಮ್ಮೇರಿ ಒಟ್ಟೆ ಹೇಳ್ತಾನ ಅವಾಗ ಯಪ್ಪ ನೆನೆಸೋದ್ರಾಗ ನಮ್ಮ ರಾಜ ಬಂದ ಬಿಟ್ಟು ನೋಡ ಯಪ್ಪ ಯಪ್ಪ ನೀ ಏನೋ ಅವನಿಗೆ ಅಂಜಾಕ್ ಹೋಗಬೇಡ ಒಂದರ 4 ಸಿಕ್ಕಂಗ ಬಿಗಿ ಆಮೇಲೆ ತಾನು ನಿನಗ ಅಂಜತಾನ ನೀ ಅಂಜಾಕ್ ಹೋಗಬೇಡ ನನ್ ಪರವಾಗಿ ಮಾತಾಡ್ಬೇಕಾ ಮಾತಾಡ್ತಲ್ಲ ಹುಟ್ಟ್ಯವ ಹೊಸ ತಳಿ ಹೊಂಟೈತಿ ಮಳಿ ಬೆಳಿ ಹುಟ್ಟ್ಯವ ಹೊಸ ತಳಿ ಹೊಂಟವ ಮಳಿ ಬೆಳಿ ತಂಡಿ ಹವದಾಗ ಕಿಂಡಿ ಕಿಂಡಿ ಚಂಬರ ಅಡಿನಿ ಫ್ಯಾಷನ್ನ ತಂಡಿ ಹವದಾಗ ಕಿಂಡಿ ಕಿಂಡಿ ಚಂಬರ ಅಡಿನಿ ಫ್ಯಾಷನ್ನ ಹರದ ಹುಡುಗನ ಮೊದಲರಿಗೆಲ್ಲ ಪಡಿನಿ ಚೆನ್ನ ಹರದ ಹುಡುಗನ ಮೊದಲರಿಗೆಲ್ಲ ಪಡಿನಿ ಚೆನ್ನ ಎಬಸು ಮಮ್ಮ ಎಬಸು ಒಂದು ಸಾಂಗ್ ಯಾಕಲೇ ಕೃಷ್ಣ ಇನ್ನ ಮದುವೆ ಆಗಿನ 3 ತಿಂಗಳಾಗಿಲ್ಲ ಬಡದ್ ಕಳ್ಸಲ್ಲಿ ಮಗನ ಏನ್ ಮನುಷ್ಯ ಅದೇ ಚೆನ್ನಾಗಿದ್ದೀನಿ ಮೇ ಮಾವ ನಾನಿನ ಮಗಳನ್ನ ಸುಮ್ ಕೈನ ಬಡದಿಲ್ಲ ಮದುವೆಗಿಂತ ಮುಂಚೆ ಬೆಡಿತೀನಿ ಅಂತ ಹೇಳಿನಿಲ್ಲ ಹೇಳಿದ್ದೆ
ಅದಕ್ಕ ಒಂದ್ಸಲ ಬಡ್ದನ ಹಾ. ಒಂದ್ಸಲ ಮನ್ಯಾಗ ಅಡ್ಗಿ ಮಾಡಿರ್ಲಿಲ್ಲ ಹಾ. ಆಗೊಂದ್ಸಲ ಬಡ್ದನ ಒಂದ್ಸಲ ಹೊಟ್ಟೆ ಹಸಿದತ್ತ ಈಕಿ ಮನ್ಯಾಗ ಅಡ್ಗಿ ಮಾಡಿ ನಾಟಕ ಮನ್ಯಾಗ ಕುಂಡ್ರಬೇಕಲ್ಲ ಹಾ. ಬಾಜು ಮನ್ಯಾಗ ಗುಸು ಗುಸು ಮಾತಾಡ್ಕೊತ ಕೂತಾಳ ಆಗೊಂದ್ಸಲ ಬಡ್ದನ ಒಟ್ಟ ಮದಿವಿ ಆದಿಂದ ನಿನ್ನ ಮಗಳ 3 ಸಲ ಬಡ್ದನ ಒಟ್ಟ 3 ಸಲ ಅವನ ಹಟ್ಟಿ ಒಳ್ಳೆ ಬಿಡಿಬೇಕಲ್ಲ ಹೇಳ್ತೀನ ಅಂತಾರೆ ಮಣಿತಾಳಿಕೆ ಅವಳೈತಿ ಯಪ್ಪ! ನಾ ನಿನಗೇನ್ ಹೇಳಿನ ನನ್ನ ಪರವಾಗಿ ಮಾತಾಡ ಅಂತ ಹೇಳಿಲ್ಲ ನೀ ನೋಡಿ ಜೋರಾಗ ಹುಟ್ಟಿದವನು ಹಂಗೆಲ್ಲ ಬಡಿಬೇಡಪ್ಪ ಚಂದಂಗೆ ಬಾಳೆ ಮಾಡ್ಕೋತ ಹೋರಿ ಇಲ್ಲರ MLA ಸಾಹೇಬ್ರಿಗೆ ಹೇಳಿ ಮಗನ ನೀನು ನೌಕರಿ ಡಿಸ್ಮಿಸ್ ಮಾಡ್ತಾನ ಎಚ್ಚರಿರ್ಲಿ ನಾನ್ ನೌಕರಿ ಅದು ನಾ ಅಂಜು ಮಗನ ಅಲ್ಲ ಹೆಂಗ ನಂಗೆ ಡ್ರೈವಿಂಗ್ ಬರ್ತೈತೆ ಯಾವ್ದ ಟ್ರಕ್ ಟ್ರ್ಯಾಕ್ಟರ್ ನೋಡ್ಯ ಡ್ರೈವಿಂಗ್ ಮಾಡ್ತಾನ ಯಪ್ಪ ಅವ ಏನನ್ನಕತ್ತ ನೋಡ ಅವನಿಗೆ ಸ್ವಲ್ಪ ಅಂಜಿಕೆ ಹಾಕು ನಿನ್ನ ಮಾತು ಕೇಳ ಲೇರಾದ ಯಾಕೋ ನಿರೋಧಿ ನೀ ಏನ್ ನೋಡಿ ಹೆತ್ತ ದೊಡ್ಡ ದೊಡ್ಡ ಲ್ಯಾಲೆಂಡ್ ಗಾಡಿ ಹೊಡಿಸಿದ ಮಗ ಅದನ್ನ ಈ ಸದ್ದ ಹಚ್ಚಿ ನೋಡ್ತೀನಿ ಯಾವ್ದು ಬೇಕಾದ ಗಾಡಿ ಹೊಡಿಲಿಕ್ಕ ನಾನ್ ಹೆಸರು ಕೃಷ್ಣನ ಅಂತ ಕರಿಬೇಡ ಏ ಅಪ್ಪ ಏನ್ ಗಾಡಿ ಹೊಡಿತಾನ ಏಪ್ಪ ಇವ ಏನ್ ಗಾಡಿ ಹೊಡಿತಾನ ಅಲ್ಲ ಇವನಿಗೆ ಗಾಡಿ ಹೊಡ್ಯಾಕ ಬರಂಗಿಲ್ಲ ಇವನವನ್ ಗಾಡಿ ಮ್ಯಾಗ ಕುಂದಿರ್ತಾನ ಬರೇ ಪೌಂಕ್ ಪೌಂಕ್ ಗಾಡಿ ಹೊಡ್ಯಾಕ ಬರಂಗಿಲ್ಲ ಅವನು ಹಾಡಿ ಅದೆಲ್ಲ ಇರ್ಲವ ಮಗಳ ಅವಂದು ತಪ್ಪಿಲ್ಲ ನಿಂದು ತಪ್ಪಿಲ್ಲ ಚಂದಾಗಿ ಬಾಳೆ ಮಾಡ್ಕೊತ ಹೋರುವ ಮಕ್ಕಳ್ರೆ ಏನ್ ಮಾಡವ್ರ ಮಗನ ಯಾಕೆ ಹೊಡಿತೀರಿ ಯಾಕೆ ಹೊಡೆದ ಮಾವ ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡ್ಲಾ ನಿನ್ನ ಮಗಳಿಗೆ ಮೈಯಾಗ ಆರಾಮಿರಲಿಲ್ಲ ಅದಕ್ಕಾಗಿ ಹೊಡೆದೇನೆ ಹೌದು ಆರಾಮಿಲ್ಲ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ ನಾಯಪ್ಪ ಹಾ ಮುಂದ ಅವನ್ನ ಕೇಳ ಇವ್ಯಾವ ಡಾಕ್ಟರ್ ಅದು ವಾಯಿ ಮಗ ಚಂದಾಗ ಚಡ್ಡಿನ ಹಾಕಾಕ್ ಬರ್ತದ ಮಗ ಡಾಕ್ಟರ್ ಏನ್ ಹೇಳಿದಾನ ನಿನ್ನ ಹೆಂಡತಿಗ 3 ತಿಂಗಳು ಗರ್ಭಿಣಿ ಅದಾಳು ಸುದ್ದಿ ಹೊಟ್ಯಾಗಿನ ಕೂಸ ಬಲಿಷ್ಠ ಆಗ್ಬೇಕತ್ತ ಅಂದ್ರ ಒಂದ್ ಟಾನಿಕ್ ಕೊಡ್ತೀನಿ ಆ ಟಾನಿಕ್ ಮುಂಜಾನೆ 3 ಚಮಚೆ ಮೊಣಕುವಾಗ 3 ಚಮಚೆ ತಗೋ ಅಂದಿದ್ದ ಈಗ ತಗೋಬೇಕ ಬೇಡ ಹೋಗ್ಬೇಕಲ್ಲ ಈಗ ತಗೋಲಿಲ್ಲ ಯಾಕವಾ ಮಗಳ ಯಾಕೆ ತಗೋಲಿಲ್ಲ ಅದಕ್ಕಾಗಿ ಈಕಿನ ಮಂಚದ ಮ್ಯಾಗ ಮಣಗಿಸಿ ಕುತ್ತಿಗೆ ಮ್ಯಾಗ ಕಾಲಿಟ್ಟ ಕಟಬಾಯಾಗ ಕೈ ಹಾಕಿ ಚಮಚದಾಗ ಎಣ್ಣಿ ಹಾಕಿ ಬಾಯಾಗ ಹಾಕಿನ ಈಗ ಕುಡಿಬೇಕ ಬೇಡ ಕುಡಿಬೇಕ ಈಕೆ ಪಚ್ಚಲ್ ಹೋಗಿ ಬರ್ತಾಳ ಹಿಂಗ ಮಾಡ್ರಿ ಹೊಟ್ಯಾಗ ಕೂಸ ಯಾವಾಗ ಬಲಿಷ್ಠ ಆಕತಿ ಯಾಕವಾ ಮಗಳ ಅವನ ಕಡೆ ಏನು ತಪ್ಪೈತಿ ನೀ ಬಚ್ಚಲಿಕ್ಕೆ ಯಾಕೆ ಹೋದಿವ ಉಗುಳಾಕ ಯಪ್ಪ ಅದ ಸ್ಟ್ರಾಂಗ್ ಇದ್ದಿದ್ದಿಲ್ಲಪ್ಪ ನೈಸಾಗ್ ಕಟ್ಟಿತ್ತು ಅಲ್ಲ ಯಪ್ಪ ಸ್ವಲ್ಪ ಹಾಕಿದ್ರೆ ಕುಡಿತಿದ್ದ ಯಪ್ಪ ಅವ ಏನ್ ಮಾಡೋದು ಗೊತ್ತೇನ ನನ್ನ ಮಂಚದ ಮೇಲೆ ಹಾಕಿ ಸರ್ರ ಅಂತ ಸುರ್ಯಾಕತ್ತಿದ್ದಯಪ್ಪ ಇವನು ಬಾಯಿ ಒಳಗಿಂದೆಲ್ಲ ಹೊರಗೆ ಬರಾಕತ್ತು ಅದಕ್ಕ ಬಚ್ಚಲ್ಕ್ ಹೋಗಿ ಉಗುಳು ಬಿಟ್ಟೆ ನೀ ಬಚ್ಚಲ್ಕ್ ಯಾಕೆ ಹೋಗ್ಬೇಕು ಇಲ್ಲೇ ಶೀರ್ಷಾಗಿ ಹೊರಸೋಬೇಕಲ್ಲ ಕುಡಿಬೇಕವಾ ಡಾಕ್ಟರ್ ಕೊಟ್ಟದ ಟಾನಿಕ್ ಸ್ಟ್ರಾಂಗ್ ಇರ್ತೈತಿ ನೋಡಪ್ಪ ಸೀರಿಗೆ ಕಲಿ ಬಿದ್ದಿದ್ದ ಹೇಳಿ ಬತ್ತಲ್ಕ್ ಹೋಗ್ಯಾಳಪ್ಪ ಹಾಕಿದೇನ್ ತಪ್ಪೈತಿ ಕೃಷ್ಣ ಯಾವ ಕಣ್ಣನೋ ಗೊತ್ತಿಲ್ಲ ಇನ್ನು ಮುಂದ ಜಾಡಕ್ ಹೋಗ್ಬೇಡ್ರಿಪ್ಪ ಸರಿಯಾಗಿ ದುಡ್ರಿ ದೇವ್ರ ಫಲ ಕೊಡ್ತಾನ ಮುಂದ ಒಂದ್ 10 ಹೆಣ್ಣು ಮಕ್ಕಳ ಹಳದ ನನ್ನ ಕೈ ಕೊಡ್ನ ಆಡಸ್ಕೋತ ಕೊಂಡಿರ್ತಾನ ಮುಗಿತು ಒಳ್ಳೆ ಬರಾಕ್ ಹೋಗ್ಬೇಡ್ರಿ ಬರಂಗಿಲ್ಲ ಹೋಗ ಹಾ ನೋಡ್ ಕೃಷ್ಣ ನಾನೇನ್ ಜೋಡಿ ಬರ್ಬೇಕಂದ್ರ ನನಗ ಬಜಾರ್ ಕರ್ಕೊಂಡ್ ಹೋಗಿ ಶೀರೀಸ್ ಕೊಡ್ಬೇಕು ಹಂಗದ ನೀ ಇಲ್ಲೇ ಇದ್ದ ಬೇಡ ನಾ ಹೊಸ ಮಾಡಲ್ ನೋಡ್ಕೋತೇನೆ ಏ ಬಿಡ ಕೈ ಬಿಡ ಮಾಮ ನಾನ್ ನಿನ್ನ ಕೈ ಹಿಡಿದು ಬಿಡಾಕಲ್ಲ ನಿನ್ ಜೋಡಿ ಬಾಳೆ ಮಾಡಾಕ ನಿಮ್ಮವನು ಯಾವಂಗ್ ಬೇಕು ನಿನ್ ಜೋಡಿ ಬಾಳೆ ನಿನ್ ಲವ್ವ ರಾಣಿ ಮಾಡು ನಮಗೆ ಹುಡುಗಿರಂದ್ರ ಆಗಲ್ಲ ಹಂಗಾರ ಏನಾರ ಅಲ್ಲಿ ಮಟ ಹೋಗಿನು ಒಂದ ಹಂಗ ಹೋಗಿಲ್ಲ ಮತ್ತ ನಿಜ ಹೇಳತನ ಗೆಳತಿ ಕಿವಿ ಕೊಟ್ಟ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳಿತಿ
ಯಾಕ ಏನು ಸಡ್ಡಿಗೆ ಹೋಗೋಣ ಸಡ್ ಹೊಡಿಯಾಕತ್ತಿಲ್ಲ ಅದಕ್ಕೆ ಕೇಳಾಕತ್ತಾನ ಸಜ್ಜ ಆಗಲ್ಲ ಅದ ಬಾಳ ದೂರ ಆಕೈತಿ ಇಲ್ಲೇ ಪಡ್ದ ಕಡೆ ಹೋಗೋಣ ಪಡ್ದಾಗ ಮಳಿ ಆಗೈತ್ ಮತ್ತ ಏ ಮ್ಯಾಗ ಇದು ಐತಿ ಹೆಂಗ ನಿಮ್ಮ ಮಾವ ತಂದು ಕೊಡ್ತಾನ ಮತ್ತ ಬಾ ಹೋಗೋಣ ಬಾ ನಡಿ ನಡಿ ಹೋಗೋಣ ಇನ್ನೊಂದು ಹಾಸಿಗಿ ಹಾಸ ಹಾಸಿಗಿ ಹಾಸ ಹಾಸಿಗಿ ಹೊರಗ ಹಾಸ ಹಾಸಿರಂದೆ ಚಾದರ ಹೊತ್ತುಕೊಂಡ ಬೆಳತನಕ ಮಾಡೋಣ ಒಳಗೆಲ್ಲ ಕಾವ ಅಗದಲ್ಲ ಕಾವ ನಡಿಗಳ ಜೀವ ಡೈರೆಕ್ಟ್ ಗಜಮನೆ ಸಾಕ್ ಬಾ ಏನು ಹೋಗೋಣ ತಮ್ಮಿಗ್ ಬಂದಿ ಒಂದ್ಸಲ ಜೈ ಸಿ ಎಸ್ ಕೆನು ಆ ಜೈ ಸಿ ಎಸ್ ಕೆ ಜೈ RCB